शरणार्थी रमजान की पाक महीने में ಅನ್ನೋ ಶಬ್ದ ಬಳಸ್ತಾರೆ. ನಮ್ಮ ಲಿಂಗವಂತರಿಗೆ ಶ್ರಾವಣ ಮಾಸ ಇದ್ದಂಗೆ ಇಸ್ಲಾಂ ಬಾಂಧವರಿಗೆ ರಂಜಾನ್ ಅಲ್ಲಿ ಸುಳ್ಳು ಹೇಳಬಾರ್ದು, ರಂಜಾನ್ ಅಲ್ಲಿ ಪಾಪಕೃತ್ಯಗಳನ್ನ ಮಾಡಬಾರ್ದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಇದು ಬರೀ ಒಂದು ತಿಂಗಳಿಗೆ ಸೀಮಿತ ಅಲ್ಲ, ಜೀವನ ಪರ್ಯಂತ ನಡೀತಕ್ಕಂಥ ಒಂದು ಸಾಧನೆ ನಮ್ದಾಗಬೇಕನ್ನು. ಶಿವರಾತ್ರಿಗೆ ಉಪವಾಸ ಮಾಡ್ತೀವಿ, ಶಿವನನ್ನ ಕುರಿತು ಮಾಡ್ತೀವಿ. ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ಪರಂಪರೆ ಇರಲಿ, ಅದು ಒಳ್ಳೆಯದನ್ನೇ ಕೊಡುತ್ತೆ ವಿನಃ ಕೆಟ್ಟದ್ದನ್ನು ಕೊಡಲ್ಲ. ಕೆಟ್ಟದ್ದನ್ನ ಕೊಟ್ಟರೆ ಧರ್ಮ ಅನ್ನಕ್ಕೆ ಆಗೋದೇ ಇಲ್ಲ. ದಯವಿಲ್ಲದ ಧರ್ಮ ದೇವದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಆದ್ರೆ ಇದನ್ನ ಕೆಲವರು ಬಂಡವಾಳ ಮಾಡ್ಕೊಂಡು ಭಯವೇ ಬಂಡವಾಳ ಧರ್ಮದ ಮೂಲ ಮಾಡ್ಕೊಂಡಿದ್ದಾರೆ. ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ದೋಷ ಇದೆ ಅನ್ನೋದು, ಸೋತ ವ್ಯಕ್ತಿಗೆ ಹುಲ್ಲು ಕಡ್ಡಿ ಸಿಕ್ಕರೂ ನೀರಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯ ಅದನ್ನ ತೇಲಿಸ್ತಕ್ಕಂಥ ಒಂದು ಭ್ರಮೆ ಒಳಗೆ ಕೈ ಹಾಕ್ತಾರೆ. ಮೊದಲೇ ಸುಣ್ಣ ಆಗಿರ್ತಕ್ಕಂಥ ವ್ಯಕ್ತಿಗೆ ಅವನಿಗೆ ಹೆದರಿಸ್ತಾರೆ. ಹೆದರಿಸಿದ ಮೇಲೆ ಅವನು ಏನಾದ್ರೂ ಮಾಡಿರ್ತಕ್ಕಂಥ ಪರಿಹಾರ ಮಾಡಿದ್ರು. ಅವ್ರು ಪರಿಹಾರ ಇಟ್ಕೊಂಡೇ ಒಂದು ಸಮಸ್ಯೆ ಹೇಳ್ತಾರೆ. ಪರಿಹಾರ ಹೇಳಿದ್ಮೇಲೆ ಆ ಸಮಸ್ಯೆ ಹೋಯ್ತು ಅಂತ ಹೇಳ್ತಾರೆ. ಇದೆ ಅಂತ ಹೇಳಿದಾಗೂ ನಂಬ್ತಾನೆ, ಹೋಯ್ತು ಅಂತ ಹೇಳಿದಾಗ ನಂಬ್ತಾನೆ. ಆ ನಂಬಿಕೆ ಮೇಲೆ ಅದು ನಿಂತಿರುತ್ತೆ ಹೊರತು ಇದು ಮನಸ್ಸಿನ ಮೇಲೆ ನಡೀತಕ್ಕಂಥ ಆಟ ಇದೆ. ಮನಸ್ಸೇ ಮನಸ್ಸಿನ ಮನವ ತಿಳಿಯುವ ಮನ ಬೇರಿಲ್ಲ ಮನ ಕಾಣಿರುವ ಅಂತಕ್ಕಂಥದ್ದು ಶರಣರು ಹೇಳ್ತಾ ಬರ್ತಾರೆ. ನಾವು ಯಾವುದೇ ಒಂದು ಧರ್ಮ ಇರಲಿ, ಆ ಧರ್ಮ ಒಳ್ಳೆಯದನ್ನ ಹೇಳುತ್ತೆ. ಒಳ್ಳೆಯದನ್ನ ಪಾಲಿಸ್ತಕ್ಕಂಥವ್ರು ಸರಿಯಾಗಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಬರಲ್ಲ. ಆ ವ್ಯತ್ಯಾಸಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಮೇಲಿಂದ ಮೇಲೆ ಈ ತರ ಕಾರ್ಯಕ್ರಮಗಳು, ಈ ತರ ಚರ್ಚೆಗಳು ನಡೀತಾ ಇರ್ತವೆ. ಅದು ಲಿಂಗವಂತರೇ ಆಗಿರ್ಬೋದು, ಇಸ್ಲಾಂ ಬಾಂಧವರಾಗಿರ್ಬೋದು, ಸಿಖ್ರೇ ಆಗಿರ್ಬೋದು, ಜಗತ್ತಿನ ಯಾವುದೇ ಧರ್ಮ ಆಗಿರ್ಲಿ, ಅದು ಒಳ್ಳೆಯದನ್ನ ಹೇಳುತ್ತೆ. ಅದು ತಿಳ್ಕೊಳ್ತಕ್ಕಂಥ ಭಾವ ಒಂದಾಗ್ಬಿಟ್ರೆ ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಬರಲ್ಲ. ಬಹುತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ದೇಶ ನಮ್ದು. ಹಾಗಾಗಿ ಬಹುತ್ವದೆಡೆಗೆ ನಮ್ಮ ನಡೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ಮುಗಿತು. ಶರಣ.